2016ನಲ್ಲಿ ಯಾವಾಗ ಎಂಎಂಎಸ್ ಸ್ಟಾರ್ ಕಾರ್ನರ್ MC ಗ್ಯಾಗರ್ ಫುಟ್ಬಾಲ್ ಕಿಂಗ್ ರೊನಾಲ್ಡೋನ ಮೀಟ್ ಆಗ್ತಾರೋ ಆಗ ಅವರು ಅವರನ್ನ ಕೇಳಿದ್ರು. ಅದಕ್ಕೆ ರೊನಾಲ್ಡೋ ಹೇಳಿದ್ರು. ಉತ್ತರವಾಗಿ ಕಾರ್ನರ್ ಹೇಳಿದ್ರು. ಆದ್ರೆ ಮಾತುಗಳು ಯಾವಾಗ ಇಂಟ್ರೆಸ್ಟಿಂಗ್ ಆಯ್ತು ಅಂತಂದ್ರೆ ಯಾವಾಗ ಕಾರ್ನರ್ ಮಾತನಾಡಿದ್ರು ಫೋರ್ಬ್ಸ್ ಲಿಸ್ಟ್ ಬಗ್ಗೆ, ವರ್ಲ್ಡ್ಸ್ ಮೋಸ್ಟ್ ಪೇಯ್ಡ್ ಅಥ್ಲೀಟ್. ಅದಾದ್ಮೇಲೆ ಅವರು ಒಂದು ಪ್ರಿಡಿಕ್ಷನ್ ನ ಮಾಡ್ಬಿಟ್ರು. ಆದ್ರೆ ಈಗ ರೊನಾಲ್ಡೋ ಅವರದ್ದು ಅರ್ನಿಂಗ್ಸ್ ಬಂದು $88 ಮಿಲಿಯನ್ ಮತ್ತೆ ಕಾರ್ನರ್ ಅವ್ರದ್ದು $22 ಮಿಲಿಯನ್. ಆದ್ರಿಂದ ರೊನಾಲ್ಡೋನು ಸಹ ನಗ್ನಗ್ತಾ ಹೇಳಿದ್ರು. ಡೀಪ್ ಡೌನ್ ಎಲ್ಲರೂ ಮುಂದಿನ ವರ್ಷಕ್ಕಾಗಿ ವೇಟ್ ಮಾಡ್ತಿದ್ರು. ಆದ್ರೆ ಮುಂದಿನ ವರ್ಷದಲ್ಲಿ ಕಾರ್ನರ್ ಎಲ್ಲಿ ಕಾಣಿಸ್ಲೇ ಇಲ್ಲ. ಅದರ ಮುಂದಿನ ವರ್ಷದಲ್ಲೂ ಇಲ್ಲ, ಅಥವಾ ಅದರ ನಂತರದ ವರ್ಷದಲ್ಲೂ ಇಲ್ಲ. ಆದ್ರೆ 5 ವರ್ಷಗಳ ನಂತರ ಯಾವಾಗ ಫೋರ್ಬ್ಸ್ ಲಿಸ್ಟ್ ಬಹಿರಂಗವಾಯ್ತು ಆಗ ರೊನಾಲ್ಡೋ ಅವರು 3ನೇ ಸ್ಥಾನದಲ್ಲಿದ್ರು, 2ನೇ ಸ್ಥಾನದಲ್ಲಿ ಮೆಸ್ಸಿ ಇದ್ರು, ಮತ್ತೆ ಫಸ್ಟ್ ಕಾರ್ನರ್. ಅವರು ಜಸ್ಟ್ ಮಾತುಗಳನ್ನ ಮಾತ್ರ ಆಡ್ಲಿಲ್ಲ, ಅವರು ಪೂರ್ಣವಾಗಿ ನಂಬಿಕೆಯಿಂದ ಭಾವಿಸಿದ್ರು ಮತ್ತು ಕ್ರಮ ಕೈಗೊಂಡಿದ್ರು. ಇದು ನಿಜವಾಗಿಯೂ ನಿಮ್ಮ ಮನಸ್ಸಿನ ಶಕ್ತಿ. ನೀವು ಯೋಚಿಸಿದಾಗ, ಮಾತನಾಡಿದಾಗ ಮತ್ತು ಏನನ್ನಾದರೂ ಅನುಭವಿಸಿದಾಗ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ಅದಕ್ಕೆ ಇದು ತುಂಬಾನೇ ಮುಖ್ಯವಾಗುತ್ತೆ, ನೀವು ನಿಮ್ಮ ಬಗ್ಗೆ ಏನು ಯೋಚಿಸ್ತೀರಾ ಅಂತ. ಏಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ.